ಮನುಷ್ಯನ ಸಂಸ್ಕಾರ ಬೇರೆ ಎಲ್ಲೂ ಇಲ್ಲ, ಅವನ ನಾಲ್ಗೆಲಿದೆ ಅಂತ ಹೇಳ್ತಾರೆ. ನಾವೇನು ಮಾತಾಡ್ತೀವೋ ಅದು ಸಂಸ್ಕಾರ ಸೂಚಕ. ಹೊರ ರಾಜ್ಯನೋ ಈ ರಾಜ್ಯನೋ ಯಾವುದೇ ರಾಜ್ಯ ಆಗಿರ್ಬೋದು, ಮನುಷ್ಯ ತನ್ನ ಎಲ್ಲೇ ಮೀರಿ ಎಲ್ಲೂ ಮಾತಾಡಬಾರ್ದು. ಮಾತಾಡಿದ್ರೆ ಅದು ಶಿಕ್ಷಾರ್ಹ ಅಪರಾಧ ಕೂಡ ಹೌದು. ಮಾತಾಡೋ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ಬಾಯಿಗೆ ಬಂದಿದ್ದೆಲ್ಲ ಹರಡೋದಲ್ಲ. ಕುಮಾರಣ್ಣನವರ ನಡೆ ಬಗ್ಗೆ, ನುಡಿ ಬಗ್ಗೆ ಮಾತಾಡಲಿಕ್ಕೆ ಅವ್ರದ್ದೇ ಆದ ವ್ಯಕ್ತಿತ್ವ, ಘನತೆ, ಅರ್ಹತೆ, ಮಾನದಂಡಗಳು ಬೇಕಾಗುತ್ತೆ. ಸಿಕ್ದವರೆಲ್ಲ ಮಾತಾಡಿದ ತಕ್ಷಣ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ, ಆ ಅನಿವಾರ್ಯತೆ ನಮ್ಮ ಪಕ್ಷಕ್ಕೂ ಇಲ್ಲ ಅಂತ ಭಾವಿಸ್ತೀನಿ. ಕುಮಾರಣ್ಣ ಈ ಕರ್ನಾಟಕದ ಹೆಮ್ಮೆ, ಒಂದು ಮೇರು ಪರ್ವತ. ಅದ್ರ ಬಗ್ಗೆ ಮಾತಾಡಲಿಕ್ಕೆ ಅರ್ಹತೆ ಇರಬೇಕು. ಹಾಗಾಗಿ ಅವರ ಅರ್ಹತೆ ಮೀರಿ ಮಾತಾಡಿದಾರೋ ಅಥವಾ ಮಾತಾಡಿರೋದು ತಪ್ಪೋ ಸರಿನೋ ಅವರು ಮನನ ಮಾಡ್ಕೋಬೇಕಾಗ್ತದೆ. ಅದು ನಿಜಕ್ಕೂ ಶಿಕ್ಷಾರ್ಹ ಅಪರಾಧ ಅಂತಲೇ ಭಾವಿಸ್ಬೇಕು. ಮಾತು ಬರುತ್ತೆ ಅಂದ್ಬಿಟ್ಟು ಏನೇನೋ ಮಾತಾಡೋಕೆ ಹೋಗ್ಬಾರ್ದು. ಈ ರೀತಿ ಇವ್ರು ಮಾತಾಡೋದ್ರಿಂದ ಬೇರೆ ಬೇರೆಯವರು ಅವರ ಕ್ಯಾಟಗರಿಲಿ ಇರ್ತಕ್ಕಂಥ ಆ ಇಲಾಖೆಯಲ್ಲಿ ಇರ್ತಕ್ಕಂಥ ಎಷ್ಟೋ ಅಧಿಕಾರಿಗಳು ತಲೆ ತಗ್ಸುವಂಥ ಕೆಲಸನ ಅವ್ರು ಮಾಡಿದ್ದಾರೆ ಅಂತ ಹೇಳಿ ಇಚ್ಛೆ ಪಡ್ತೇನೆ. ಮತ್ತು ಈ ರೀತಿ ಮಾತಾಡೋದು ತಪ್ಪು ಕೂಡ, ಶಿಕ್ಷಾರ್ಹ ಅಪರಾಧ ಕೂಡ. ಅವರು ಕ್ಷಮೆ ಕೇಳಬೇಕು ಅಂತ ಈ ಮೂಲಕ ಎಲ್ಲರ ಮೂಲಕ ಆಗ್ರಹ ಪಡಿಸ್ತೇನೆ. ಕುಮಾರಣ್ಣನವ್ರ ಬಗ್ಗೆ ಮಾತಾಡಲಿಕ್ಕೆ ನಿಜಕ್ಕೂ ಅರ್ಹತೆ ಬೇಕು ರೀ. ಎಲ್ಲರೂ ಕುಮಾರಣ್ಣ ಆಗೋಕ್ಕಾಗಲ್ಲ. ಹಾಗಾಗಿ ದಯವಿಟ್ಟು ಈ ರೀತಿ ಮಾತುಗಳನ್ನ ಮುಂದೆ ಮಾತಾಡೋರು ಎಚ್ಚರಿಕೆಯಿಂದ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡಬೇಕು. ನಮ್ಮ ಪಕ್ಷ ಇದಕ್ಕೆ ಹೋರಾಟನೇ ನಡೆಸುತ್ತೆ. ಇದು ತಪ್ಪು ಅಂತ ಹೇಳಲಿಕ್ಕೆ ಭಾವಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.